ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಇಂದು ನಮ್ಮ ಚಾನಲ್ನಲ್ಲಿ 2026ನೇ ವರ್ಷದ ಆಗಸ್ಟ್ 28 ಶುಕ್ರವಾರದಂದು ಆಚರಿಸಲಾಗುವ ರಾಖಿ ಪೌರ್ಣಿಮೆ ಅಥವಾ ರಕ್ಷಾಬಂಧನದ ಹಬ್ಬದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. 2026 ರಾಖಿ ಪೌರ್ಣಿಮೆ ತಿಥಿ ಯಾವಾಗ ಆರಂಭವಾಗುತ್ತದೆ, ಯಾವಾಗ ಮುಕ್ತಾಯವಾಗುತ್ತದೆ, ಇದೇ ದಿನ ಚಂದ್ರಗ್ರಹಣ ಸಂಭವಿಸುತ್ತದೆ, ಗ್ರಹಣದ ಸಮಯದಲ್ಲಿ ರಾಖಿ ಕಟ್ಟಬಹುದೇ, ರಾಖಿ ಕಟ್ಟಲು ಶುಭ ಸಮಯ ಯಾವುದು, ಭದ್ರಾ ಸಮಯದಲ್ಲಿ ರಾಖಿ ಏಕೆ ಕಟ್ಟಬಾರದು, ಈ ಎಲ್ಲ ವಿಚಾರಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಆಲ್ ಆಯ್ಕೆಯನ್ನು ಆಯ್ಕೆ ಮಾಡಿಕೊಂಡ್ರೆ ನಾವು ಹಾಕುವ ಪ್ರತಿಯೊಂದು ಹೊಸ ವಿಡಿಯೋ ನಿಮಗೆ ಮೊದಲೇ ನೋಟಿಫಿಕೇಷನ್ ಮೂಲಕ ತಲುಪುತ್ತದೆ. ಸ್ನೇಹಿತರೆ, ಅಣ್ಣ ತಂಗಿ ಮತ್ತು ಅಕ್ಕ ತಮ್ಮನ ನಡುವಿನ ಪ್ರೀತಿ, ಆತ್ಮೀಯತೆ ಮತ್ತು ಪರಸ್ಪರ ಬಾಂಧವ್ಯದ ಪ್ರತೀಕವೇ ರಾಖಿ ಹಬ್ಬ. ಈ ದಿನ ಸಹೋದರಿ ತನ್ನ ಸಹೋದರನ ಕೈಗೆ ರಾಖಿ ಕಟ್ಟಿ ಅವನ ಆಯುಷ್ಯ, ಸಂತೋಷ ಮತ್ತು ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾಳೆ. ಸಹೋದರನು ತನ್ನ ಸಹೋದರಿಯನ್ನು ಜೀವನ ಪೂರ್ತಿ ಕಾಪಾಡುತ್ತಾನೆ, ಕಷ್ಟ ಸುಖಗಳಲ್ಲಿ ಸದಾ ಜೊತೆಯಾಗಿರುತ್ತಾನೆ ಎಂದು ಭರವಸೆ ನೀಡುತ್ತಾನೆ. ಪ್ರತಿ ವರ್ಷ ಶ್ರಾವಣ ಮಾಸದ ಪೌರ್ಣಿಮೆ ದಿನ ರಾಖಿ ಪೌರ್ಣಿಮೆಯನ್ನು ಆಚರಿಸಲಾಗುತ್ತದೆ. ಇದನ್ನು ರಕ್ಷಾಬಂಧನ, ರಾಖಿ ಪೌರ್ಣಿಮೆ ಮತ್ತು ಜಂಧ್ಯಾಳ ಪೌರ್ಣಿಮೆ ಅಂತ ಕರೆಯುತ್ತಾರೆ. ಜಂಧ್ಯ ಧರಿಸುವವರು ಈ ದಿನ ಬಹಳ ಹಳೆಯ ಜಂಧ್ಯವನ್ನು ಬದಲಿಸಿ, ಜಂಧ್ಯ ಅಂತಂದರೆ ಜನಿವಾರ, ಹೊಸ ಜನಿವಾರವನ್ನು ಧರಿಸುವಂಥ ಸಂಪ್ರದಾಯವಿದೆ. ಆದ್ದರಿಂದ ಈ ದಿನವನ್ನು ಜಂಧ್ಯಾಳ ಪೂರ್ಣಿಮಾ ಅಂತ ಕರೀತಾರೆ. 2026ನೇ ವರ್ಷದಲ್ಲಿ ರಾಖಿ ಪೌರ್ಣಿಮೆ ಹಬ್ಬವು ಆಗಸ್ಟ್ 28 ಶುಕ್ರವಾರದಿಂದ ಬಂದಿದೆ. ಇದೇ ದಿನ ವರ್ಷದ 2ನೇ ಅಥವಾ ಕೊನೆಯ ಚಂದ್ರಗ್ರಹಣವು ಸಂಭವಿಸಲಿದೆ ಎಂದು ಈ ಪಂಚಾಂಗ ಮಾಹಿತಿಯಲ್ಲಿ ತಿಳಿಸಲಾಗುತ್ತದೆ. ಹಾಗಾದರೆ ಪೌರ್ಣಿಮೆ ತಿಥಿ ಯಾವಾಗಿಂದ ಯಾವಾಗವರೆಗೆ ಇದೆ ಅನ್ನೋದನ್ನು ನೋಡೋಣ. 2026ನೇ ವರ್ಷದ ಶ್ರಾವಣ ಮಾಸದ ಪೌರ್ಣಿಮೆ ತಿಥಿಯು ಆಗಸ್ಟ್ 27 ಗುರುವಾರ ಬೆಳಿಗ್ಗೆ 8:44ರಿಂದ ಆಗಸ್ಟ್ 28 ಶುಕ್ರವಾರ ಬೆಳಿಗ್ಗೆ 9:34ರವರೆಗೆ ಇರುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ ಸೂರ್ಯೋದಯದ ಸಮಯದಲ್ಲಿ ಯಾವ ತಿಥಿ ಇರುತ್ತದೆಯೋ ಆ ದಿನವನ್ನು ಅದೇ ತಿಥಿಯ ದಿನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಆಗಸ್ಟ್ 28ರಂದು ಸೂರ್ಯೋದಯದ ಸಮಯದಲ್ಲಿ ಪೌರ್ಣಿಮೆ ತಿಥಿ ಇರುವ ಕಾರಣ 2026 ರಾಖಿ ಪೌರ್ಣಿಮೆ ಅಥವಾ ರಕ್ಷಾಬಂಧನವನ್ನು ಆಗಸ್ಟ್ 28 ಶುಕ್ರವಾರದಂದು ಆಚರಿಸಲಾಗುತ್ತದೆ. ಸ್ನೇಹಿತರೆ, ಈ ದಿನ ಶತಭಿಷ ನಕ್ಷತ್ರವು ರಾತ್ರಿ ಸುಮಾರು 4:25ರವರೆಗೆ ಇರಲಾಗುತ್ತದೆ. ಇನ್ನು ಅದೇ ಆಗಸ್ಟ್ 28ರಂದು ಶ್ರಾವಣ ಶುಕ್ಲ ಪೌರ್ಣಿಮೆ ದಿನ 2ನೇ ಮತ್ತು ಕೊನೆಯ ಚಂದ್ರಗ್ರಹಣ ಸಂಭವಿಸುತ್ತದೆ. ಆದರೆ ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಅಂತ ಖಗೋಳಶಾಸ್ತ್ರಜ್ಞರು ತಿಳಿಸಿದ್ದಾರೆ. ಸ್ನೇಹಿತರೆ, ಆದ್ದರಿಂದ ಭಾರತದಲ್ಲಿ ಈ ಗ್ರಹಣ ಗೋಚರಿಸಿದ ಕಾರಣ ಸೂತಕ ಕಾಲವು ಅನ್ವಯಿಸುವುದಿಲ್ಲ. ಹೀಗಾಗಿ ಪೂಜೆ, ವೃತ, ನಾಮಸ್ಮರಣೆ ಮುಂತಾದ ಧಾರ್ಮಿಕ ಆಚರಣೆಗಳನ್ನು ಸಾಮಾನ್ಯವಾಗಿ ಮಾಡ್ಬೋದು. ಇನ್ನು ಮುಖ್ಯವಾದ ಪ್ರಶ್ನೆ ಅಂತ ಅಂದರೆ, ಗ್ರಹಣದ ದಿನ ರಾಖಿ ಕಟ್ಬೋದೇ ಅಂತ. ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚರಿಸುವುದಿಲ್ಲ ಅಂದಮೇಲೆ ರಾಖಿ ಹಬ್ಬವನ್ನು ನಾವು ಯಾವುದೇ ಅಡಚಣೆ ಇಲ್ಲದೆ ಆಚರಿಸಬಹುದು. ಇನ್ನು 2026 ಆಗಸ್ಟ್ 28 ಶುಕ್ರವಾರ ರಾಖಿ ಕಟ್ಟಲು ಶುಭ ಸಮಯ ಯಾವುದು ಅಂತ ಅಂದರೆ, ಬೆಳಿಗ್ಗೆ 5:55ರಿಂದ ಬೆಳಿಗ್ಗೆ 9:48ರವರೆಗೆ ಒಳ್ಳೆಯ ಟೈಮ್ ಇರುತ್ತೆ. ಒಂದು ವೇಳೆ ಯಾರಾದರೂ ಪ್ರಯಾಣದಲ್ಲಿದ್ದು ಈ ಸಮಯದಲ್ಲಿ ನಿಮಗೆ ರಾಖಿ ಕಟ್ಟಲು ಸಾಧ್ಯವಾಗದಿದ್ದರೆ ಅನುಕೂಲಕ್ಕೆ ತಕ್ಕಂತೆ ಸಂಜೆವರೆಗೂ ರಾಖಿ ಕಟ್ಟಬಹುದು. ಇನ್ನು ರಾಖಿ ಕಟ್ಟುವಾಗ ಮುಖ್ಯವಾಗಿ ಗಮನಿಸಬೇಕಾದದ್ದು ಭದ್ರಾ ಕಾಲ. ಭದ್ರಾ ಸಮಯದಲ್ಲಿ ರಾಖಿ ಕಟ್ಟಬಾರದು ಎಂಬುದು ಸಂಪ್ರದಾಯ. ಆದರೆ 2026ರಲ್ಲಿ ಭದ್ರಾ ಸಮಯವು ಆಗಸ್ಟ್ 27 ಗುರುವಾರದಂದೇ ಇರುತ್ತದೆ ಮತ್ತು ಪೌರ್ಣಿಮೆ ತಿಥಿಯಲ್ಲಿಯೇ ಅದು ಮುಕ್ತಾಯವಾಗುತ್ತದೆ. ಆದ್ದರಿಂದ ಆಗಸ್ಟ್ 28 ಶುಕ್ರವಾರದಿಂದ ಭದ್ರಾ ಕಾಲ ಇರುವುದಿಲ್ಲ. ಹೀಗಾಗಿ ಈ ದಿನ ನೀವು ರಾಖಿಯನ್ನು ಯಾವುದೇ ಆತಂಕವಿಲ್ಲದೆ ಕಟ್ಟಬಹುದು. ರಕ್ಷಾಬಂಧನದ ದಿನ ಮೊದಲು ದೇವರಿಗೆ ಪೂಜೆ ಸಲ್ಲಿಸಬೇಕು, ಆರತಿ ಮಾಡುವುದು ಶುಭ. ನಂತರ ಸಹೋದರನಿಗೆ ಕುಂಕುಮದ ಬೊಟ್ಟು ಇಟ್ಟು ರಾಖಿ ಕಟ್ಟಿ ಆರತಿ ಮಾಡಬೇಕು. ರಾಖಿ ಹಬ್ಬವು ಕೇವಲ ಒಂದು ಆಚರಣೆ ಮಾತ್ರವಲ್ಲ, ಇದು ಅಣ್ಣ ತಂಗಿ, ಅಕ್ಕ ತಮ್ಮನ ನಡುವಿನ ಪ್ರೀತಿ, ಆತ್ಮೀಯತೆ, ನಂಬಿಕೆ ಮತ್ತು ಪರಸ್ಪರ ರಕ್ಷಣೆಯ ಸಂಕೇತವಾಗಿದೆ. ಸಹೋದರಿ ತನ್ನ ಸಹೋದರನ ಕೈಗೆ ರಾಖಿ ಕಟ್ಟಿ ಅವನ ಸಂತೋಷ, ಆರೋಗ್ಯ ಮತ್ತು ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾಳೆ. ಸಹೋದರನು ತನ್ನ ಸಹೋದರಿಗೆ ಸದಾ ಅಖಂಡ ಧೈರ್ಯವಾಗಿ ನಿಲ್ಲುತ್ತಾನೆ ಎಂಥ ಭರವಸೆಯನ್ನು ನೀಡುತ್ತಾನೆ ಮತ್ತು ಪ್ರೀತಿಯಿಂದ ಉಡುಗೊರೆಯನ್ನು ನೀಡುತ್ತಾನೆ.
ಹೀಗಾಗಿ ರಾಖಿ ಪೌರ್ಣಿಮೆಯ ದಿನಾಂಕ, ಗ್ರಹಣ ಮತ್ತು ಭದ್ರಾ ಸಮಯದ ಬಗ್ಗೆ ಇರುವ ಗೊಂದಲಗಳನ್ನು ಬದಿಗಿಟ್ಟು ನಿಮ್ಮ ಸಂಪ್ರದಾಯದಂತೆ ಸಂತೋಷದಿಂದ ರಕ್ಷಾಬಂಧನ ಹಬ್ಬವನ್ನು ಆಚರಿಸಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ. ಇಂತಹ ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮಗೆ ಈ ವಿಷಯದ ಬಗ್ಗೆ ಯಾವುದೇ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.